ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ರೋಡಲ್ಲಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗಿದೆ, ಬಟ್ ಯಾವ ಎನರ್ಜಿಗೂ ಕಡಿಮೆ ಇರಲಿಲ್ಲ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಇದು ನಾವು ಸೆಲೆಬ್ರೇಟ್ ಮಾಡಿರ್ತಾ ಇರೋದು 2ನೇ ವರ್ಷದ್ದು. ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿರೋದು. ಸೊ ಲಾಸ್ಟ್ ಇಯರ್ ಪರವಾಗಿಲ್ಲ ಅನ್ನೋ ಹಾಗಾಗಿತ್ತು. ಅದೇ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಸಲ ತುಂಬಾ ಗ್ರ್ಯಾಂಡಾಗಾಯಿತು. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ಏನೇನು ಮಾಡಬೇಕು ಅಂತೆಲ್ಲ ಮುಂಚೆನೇ ಜೋಡಿಸ್ಕೊಂಡಿದ್ವಿ. ಸೊ ಹಾಗಾಗಿ ತುಂಬ ಚೆನ್ನಾಗಾಯಿತು. ಈವನ್ ಹಿಂದಿನ ದಿನವೇ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ದು. ಹಾಗೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಪ್ರಿಪೇರ್ ಮಾಡಿದ್ವಿ. ಹಾಗೆ ಅರ್ಚಕರನ್ನು ಕರೆಸಿ ಗಣೇಶನ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಎಲ್ಲ ಮುಗಿಸಿ ಈವನ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಸಿದ್ರು. ಸೊ ಬ್ರೇಕ್ಫಾಸ್ಟ್ನೂ ನಾವು ಅಲ್ಲೇ ಮಾಡಿ ನಂತರ ಕಲ್ಚರಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು. ಸೊ ಕಲ್ಚರಲ್ ಆ್ಯಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಾಯಿತು. ಏನೇನಾಗಿದೆ ಅಂತ ಹೇಳಿ ಒಂದು ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಸೊ ಈ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು ಬೆಳಗ್ಗೆ ಮತ್ತು ಸಂಜೆ ನಡೆದಿರೋ ಅಂಥದ್ದು. ಹಾಗೆ ಸಂಜೆ ಎಲ್ಲ ಸ್ವಲ್ಪ ಮ್ಯೂಸಿಕಲ್ ಚೇರ್ ಅದು ಇದು ಎಲ್ಲ ಆಟ ಆಡಿ ಡ್ಯಾನ್ಸ್ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಅರೇಂಜ್ ಮಾಡಿದರು. ಹಾಗೆಯೇ ಗಣೇಶನ ಪೂಜೆ ಎಲ್ಲ ಇಳಿಸ್ಬೇಕಲ್ವ. ಸೊ ಅರ್ಚಕರನ್ನು ಕರೆಸಿ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿ ಆಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ಗಿಫ್ಟ್ ಎಲ್ಲ ಕೊಟ್ಟರು. ಅದಾದಮೇಲೆ ಗಣೇಶನ್ನ ನಾವು ಕಳಿಸ್ಕೊಟ್ವಿ. ಸೊ ಹೀಗಿತ್ತು ನಮ್ಮ ರೋಡಲ್ಲಿ ನಾವು ಸೆಲೆಬ್ರೇಟ್ ಮಾಡಿರೋ ಹಬ್ಬ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ನಿಮ್ಮ ರೋಡಲ್ಲೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ ತಿಳಿಸಿ. ಸೊ ಇಷ್ಟೋ ತನಕ ಕೂತ್ಕೊಂಡು ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್.